ಪ್ರೈಸ್ ನೋಡಿದ್ರೆ ನೀವೇ ಈ ಪ್ರೈಸ್ ಸಿಗ್ತಾ ಇದೆಯಾ ಅಂತ ಹೇಳ್ಬಿಡ್ತೀರಾ. ಜಸ್ಟ್ 9,52,000. ಜಸ್ಟ್ 9,52,000 ಸರ್ EMI ಸ್ಟಾರ್ಟ್ ಆಗೋದು ಜಸ್ಟ್ ನಿಮ್ಗೆ 12,000 ಸ್ಟಾರ್ಟ್. 12,000 ಪ್ರೈಸ್ ಬಂದ್ಬಿಟ್ಟಿದ್ದು ಗಾಡಿ ತುಂಬಾ ಚೀಪ್ ಇದೆ ಸರ್. ಆಕ್ಚುಲಿ 7,79,000. 7,79,000 rupees ಫೈನಲ್ ಆಗುತ್ತೆ. ವೆಲ್ ಮೇಂಟೈನ್ ಸೂಪರ್ ವೆಹಿಕಲ್ ಸರ್. ಜಸ್ಟ್ 13,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ರೌಂಡ್ ಫಿಗರ್ 8 lakhs ಅಷ್ಟೇ ರೌಂಡ್ ಫಿಗರ್ 8 lakhs. 32,000 ಕಿಲೋಮೀಟರ್ ಡ್ರಿವನ್ ಆಗಿರೋ ಕುಶಾಕ್ ಜಸ್ಟ್ 8 lakh 5,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಡೌನ್ ಪೇಮೆಂಟ್ ಇದಕ್ಕೆ ಡೌನ್ ಪೇಮೆಂಟ್ ಇದಕ್ಕೂ ನಿಮ್ಗೂ ಇದು ಬರ್ಬೋದು ಸರ್, ಒಂದು 5 to 10,000. 5 to 10,000 ಒಳಗಡೆ ವಿತ್ ಜೀರೋ ಡೌನ್ ಪೇಮೆಂಟ್. ಸೊ ಲೋನ್ ಆಪ್ಷನ್, ಟ್ರಸ್ಟೆಡ್ ಕಾರು, 300+ ಕ್ವಾಲಿಟಿ ಚೆಕ್ಸ್ ಎಲ್ಲ ಆಗುತ್ತೆ. ಲೈಫ್ ಟೈಮ್ ವಾರಂಟಿ ಕೂಡ ನಿಮಗೆ ಸಿಗುತ್ತೆ ಮೇಜರ್ ಕಾಂಪೋನೆಂಟ್ಸ್ ಮೇಲೆ. ಸಿಂಗಲ್ ಓನರ್ ಪ್ರೈಸ್ ಏನು ಹೇಳ್ರಿ? ಪ್ರೈಸ್ ನಿಮಗೆ ಬಂದ್ಬಿಟ್ಟು 5,72,000 ಸರ್. 5,72,000 rupees. 8,000 ಸ್ಟಾರ್ಟ್ ಆಗುತ್ತೆ. 8,000 ಇಂದ EMI ಸ್ಟಾರ್ಟ್ ಆಗುತ್ತೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 4,54,000 rupees ಇದೆ ಸರ್. ಒಂದ್ಸತಿ ಇವ್ರದ್ದು ಹಂಗೆ ನೀವು ಕಾರ್ಸ್ ಕಲೆಕ್ಷನ್ಸ್ ಮಾತ್ರ ನೋಡ್ಕೊಬಹುದು ಫುಲ್ ಆಗಿ. ಸೊ ವೈಡ್ ರೇಂಜ್ ಆಫ್ ಕಾರ್ಸ್ ಇದೆ. ಸೊ ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಕಾರ್ಸ್ ಹುಡುಕ್ತಾ ಇದ್ರೆ, ಯೂಸ್ ಕಾರ್ಸೇ ಬೇಕು, ಕ್ವಾಲಿಟಿ ಕಾರ್ಸೇ ಬೇಕು ಅಂದ್ರೆ ಕಾರ್ಸ್ 24 ಬರ್ಬೋದು. 10,000 rupees ಇಂದ EMI ಸ್ಟಾರ್ಟ್ ಆಗುತ್ತೆ. ನಿಮಗೆ ಫೈನಲ್ ಪ್ರೈಸ್ ಬಂದ್ಬಿಟ್ಟು 6,98,000 rupees. 6,98,000 rupees ಗೆ ಫೈನಲ್ ಆಗುತ್ತೆ ಸರ್. ಬಂದ್ಬಿಟ್ಟು ಜಸ್ಟ್ 21,000 ನೋಡಿ. ಜಸ್ಟ್ 21,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. 21,000 ಕಿಲೋಮೀಟರ್ ನೋಡಿ. ಜಸ್ಟ್ 2024 ಮಾಡಲ್. ನನ್ನ ಮಾರ್ಕ್, ನನ್ನ ಹೆಸರು, ನನ್ನ ಇದು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಒಂದ್ಸತಿ ಒಳಗಡೆ ಬಂದ್ರಿ ಅಂದ್ರೆ ಒಂದ್ಸತಿ ಗಾಡಿ ತಗೊಂಡು ಡೆಲಿವರಿ ತಗೊಂಡೇ ಹೋಗೋದು. ಅದು ಖುಷಿಯಾಗಿ ಪೀಸ್ಫುಲ್ ಮೈಂಡ್ ಅಂತ ತಗೊಂಡು ಹೋಗ್ತೀರಾ. ಇದು ಬಂದ್ಬಿಟ್ಟು 9,15,000 ಸ್ಟಾರ್ಟ್ ಆಗುತ್ತೆ. 9,15,000 MG ಹೇಳ್ಬಿಡ್ತೀನಿ ಸರ್. EMI ಬಂದ್ಬಿಟ್ಟು 14,000 ಸ್ಟಾರ್ಟ್ ಆಗುತ್ತೆ. EMI ಸ್ಟಾರ್ಟ್ ಆಗೋದು ನೋಡಿ ಸರ್, ಜಸ್ಟ್ ನಿಮ್ಗೆ 6,000 ಅಷ್ಟೇ. ಜಸ್ಟ್ 6,000 rupees ಅಂದ್ರೆ EMI ಸ್ಟಾರ್ಟ್ ಆಗುತ್ತೆ. ಒಂದು ಎಕ್ಸ್ಪ್ರೆಸ್ ಕೂಡ ಬರ್ತಾ ಇದೆ. ಸೊ ಇದು ಕೂಡ ನೋಡಬಹುದು. ಇದು ಕೂಡ ಲೋ ಬಜೆಟ್ ಕಾರು. ಸೊ ಕಡಿಮೆ ಸಿಗ್ತದೆ ಅಂತ. ಯಾಕೆ ಅಷ್ಟೊಂದು ಕಡಿಮೆ ಕಡಿಮೆ ಇದೆ ಸರ್. ಹೇಳಿ ಸರ್. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 10.5 ಸಿಗುತ್ತೆ ಸರ್. 10,50,000 ಗೆ ಸಿಗುತ್ತೆ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಜಕ್ಕೂರಲ್ಲಿ ಇರುವ ಕಾರ್ಸ್ 24 ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ತುಂಬಾ ಜನ ಗೊತ್ತಿರುತ್ತೆ ಕಾರ್ಸ್ 24 ಅಂತ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ ಅಂತ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಈ ಸತಿ ತುಂಬಾ ಆಫರ್ಸ್ಗಳಿದೆ. ಸೊ ಯಾವ್ಯಾವ ತರ ಆಫರ್ಸ್ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸರ್ ಹಾಯ್ ಸರ್. ಸರ್ ನಿಮ್ಮ ಹೆಸರು? ಸರ್ ಕಿಶನ್ ಅಂತ. ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಮ ವ್ಯೂಸ್ಗೆ ಸರ್ ಇದು ಲೊಕೇಶನ್ ಬಂದ್ಬಿಟ್ಟು ನಿಮ್ಗೆ ಜಕ್ಕೂರ್ ಹತ್ರ, ಇದು ಬೆಳಳ್ಳಿ. ಇದು ನಿಮ್ಗೆ ಇದೆಯಲ್ಲ, ಇದ್ರ ಬ್ಯಾಕ್ ಸೈಡ್ ಬರುತ್ತೆ. ಲೇಕ್ ಬ್ಯಾಕ್ ಸೈಡ್ ಬರುತ್ತೆ. ಓಕೆ, ನಿಮ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ನೀವು ಹಾಯ್ ಅಂತ ಕಳಿಸಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗ್ಬಿಡುತ್ತೆ. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರ್ ಅಥವಾ ಲೊಕೇಶನ್ ಡೀಟೇಲ್ಸ್ ಕೂಡ ಹಾಕಿರ್ತೀವಿ. ಅದು ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಅವ್ರು ಯಾರಿಗೆ ಬಂದ್ಬಿಡ್ತೀರಾ. ಇಲ್ಲಿ ಬಂದ್ಬಿಟ್ಟು ಈ ಸತಿ ಎಷ್ಟು ವೆಹಿಕಲ್ಸ್ ನಿಮ್ಮ ಹತ್ರ ಇದೆ? ಸರ್ ಇವಾಗ ನಮ್ಮ ಹತ್ರ ಆಲ್ಮೋಸ್ಟ್ 300+ ಕಾರ್ಸ್ ಇದೆ ಸರ್. 300+ ಕಾರ್ಸ್ ಇದೆ ಈ ಸತಿ. ಓಕೆ, ಯಾವ ತರ ಕಾರ್ಗಳು? ಆಲ್ ಮಲ್ಟಿ ಬ್ರಾಂಡ್ಸ್ ವೆಹಿಕಲ್ಸ್ ಇದೆ ಸರ್. ಸೂಪರ್ ವೆಹಿಕಲ್ಸ್ ಇದೆ, ಎಲ್ಲ ಫುಲ್ ಕಂಡೀಷನ್ ವೆಹಿಕಲ್ಸ್ ಇದೆ. SUV, ಸೆಡಾನ್, ಹ್ಯಾಚ್ಬ್ಯಾಕ್ ಎಲ್ಲ ತರ ಕ್ಯಾಟಗರಿ ನಿಮ್ಮ ಹತ್ರ ಕಾರ್ಸ್ ಸಿಗುತ್ತೆ. ಸೊ ನೀವ್ ಯಾರಾದ್ರೂ ಬಂದ್ರು ಯೂಸ್ ಕಾರ್ಸ್ ನ ಹುಡುಕ್ತಾ ಇದ್ದೀರಾ, ನಮ್ಗೆ ಒಂದು ತುಂಬಾ ಕಾರ್ಸ್ ಇರಬೇಕು, ನಾವು ಚೆಕ್ ಮಾಡಿ ಟ್ರಯಲ್ ಮಾಡಿ ತಗೋಬೇಕು ಅಂದ್ರೆ ಕಾರ್ಸ್ 24 ಜಗ್ಗೂರ್ಗೆ ನೀವು ಬರ್ಬೋದು. ಯಾಕಂದ್ರೆ 300+ ಕಾರ್ಸ್ ಇದೆ, ನೀವು ನೋಡ್ತಾನೆ ಇರ್ಬೋದು ಈ ವಿಡಿಯೋದಲ್ಲಿ. ಸೊ ಎಲ್ಲ ತರ ಬ್ರ್ಯಾಂಡ್ ಕಾರ್ಸ್ ಇವ್ರ ಹತ್ರ ಅವೈಲಬಲ್ ಇದೆ. ಯಾವುದೇ ತರ ನೀವು ಬ್ರ್ಯಾಂಡ್ ನೇಮ್ ಮಾಡಿ ಎಲ್ಲ ತರ ಕಾರ್ಸ್ ಇವರು ಇಕ್ಕಿದ್ದಾರೆ ಈ ಸತಿ. ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಏನಕ್ಕೆ ಕಾರ್ ಪರ್ಚೇಸ್ ಮಾಡಬೇಕು? ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಫಸ್ಟ್ ಪಾಯಿಂಟ್ ಅಂದ್ರೆ ಮೇನ್ 30 days ರಿಟರ್ನ್ ಪಾಲಿಸಿ ಇದೆ ಸರ್. ಓಕೆ, ಆಮೇಲೆ ನಿಮ್ಗೆ ಗಾಡಿ ಇಷ್ಟ ಆಗಿಲ್ಲ ಅಂದ್ರೆ ನೀವು ಬಂದ್ಬಿಟ್ಟು ಗಾಡಿ ಓಡಿಸ್ಬಿಟ್ಟು ಬೇಕಾದ್ರೆ ಇಮಿಡಿಯೇಟ್ ಬಂದು ತಗೊಂಡ್ ಕೊಡಬಹುದು. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಫುಲ್ ಅಮೌಂಟ್ ನಿಮ್ಗೆ ರೀಫಂಡ್ ಆಗುತ್ತೆ. ರಿಟರ್ನ್ ಪಾಲಿಸಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಏನಂದ್ರೆ ಸರ್, ನಿಮ್ಗೆ EMIs ಅಂತ ಹೋಗ್ಬೇಕಂದ್ರೆ ನಿಮ್ಗೆ ನಿಮ್ಗೆ ಝೀರೋ ಡೌನ್ ಪೇಮೆಂಟ್ EMI ಸಿಗುತ್ತೆ. ಝೀರೋ ಡೌನ್ ಪೇಮೆಂಟ್ ಸಿಗುತ್ತೆ. ಸೇಮ್ ಡೇ ಬಂದ್ಬಿಟ್ಟು ಸೇಮ್ ಡೇ ಗಾಡಿ ತಗೊಂಡ್ ಹೋಗ್ಬೋದು. ಓಕೆ, ಸೇಮ್ ಡೇ ಡೆಲಿವರಿ ಕೂಡ ಆಗುತ್ತೆ. ಹೌದು. ಆಮೇಲೆ ಬೈ ಬ್ಯಾಕ್ ಅಂತ ಇರುತ್ತೆ. ನೀವೇನಾದ್ರು ಜಸ್ಟ್ ನೀವು ಬಂದ್ಬಿಟ್ಟು ನೀವು ರಿಜಿಸ್ಟರ್ ಮಾಡಿದ್ರೆ ನಿಮ್ ಗಾಡಿಗೆ, ಇದಕ್ಕೆ ನಿಮ್ಗೆ ವ್ಯಾಲ್ಯೂಯೇಷನ್ಗೆ ನಮ್ಮ ಎಕ್ಸ್ಪರ್ಟ್ಸ್ ಮನೆ ಹತ್ರ ಬಂದ್ಬಿಟ್ಟು ಜಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡಿ ಸೇಮ್ ಡೇ ನಿಮ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಗಾಡಿ ತಗೊಂಡ್ ಹೋಗ್ತಾರೆ. ಬೈ ಬ್ಯಾಕ್ ಆಪ್ಷನ್ ನಿಮ್ಮ ಹತ್ರ ಅವೈಲಬಲ್. ಹೌದು. ನೆಕ್ಸ್ಟ್ ಬೇರೆ ಸರ್, ನೆಕ್ಸ್ಟ್ ಅಂದ್ರೆ ನಿಮ್ಗೆ ಇನ್ನೊಂದು ಬಂದ್ಬಿಟ್ಟು ನಿಮ್ಗೆ ಆಲ್ ಕ್ವಾಲಿಟಿ ಸರ್. ನಿಮ್ಗೆ ಲೈಫ್ ಟೈಮ್ ವಾರಂಟಿ ಅಂತ ಒಂದಿದೆ. ನಿಮ್ಗೆ ಇಂಜಿನ್ ಕಾಂಪೋನೆಂಟ್ ಮೇಲೆ ನಿಮ್ಗೆ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ. ನಿಮ್ಗೆ ಪೀಸ್ ಆಫ್ ಮೈಂಡ್ ಅಂದ್ರೆ ನಿಮ್ಗೆ ಗಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೂ ರಿಟರ್ನ್ ಕೊಡಬಹುದು. ಆಮೇಲೆ ನಿಮ್ಗೆ ಲೋನ್ ಫೆಸಿಲಿಟೀಸ್ ಇದೆ. ಆಮೇಲೆ 300+ ಕಾರ್ಸ್ ಇದೆ. ಆಮೇಲೆ ನಿಮ್ಗೆ ಆಪ್ಷನ್ಸ್ ಅಂದ್ರೆ ತುಂಬಾ ಜಾಸ್ತಿ ಆಪ್ಷನ್ಸ್ ಇದೆ ಸರ್. ಇವಾಗ ಈ ಗಾಡಿ ನೋಡಿದ್ರೆ ಈ ಗಾಡಿ ಇಷ್ಟ ಆಗಿಲ್ಲ, ಬೇರೆ ಗಾಡಿ ತಗೋಬಹುದು. ಅದೇ ತರ ಆಪೋನೆಂಟ್ಸ್ ಗಾಡಿ ನಿಮ್ಗೆ ಬೇರೆ ತರ ಗಾಡಿಗಳು ಸಿಗುತ್ತೆ. ಹೌದು ಸರ್, ಆಪ್ಷನ್ಸ್ ತುಂಬಾ ಜಾಸ್ತಿ ಇದೆ. ಆಮೇಲೆ ನಿಮ್ಗೆ ಡೀಲ್ಸ್ ಅದೇ ತರ ಇದೆ, ತುಂಬಾ ಒಳ್ಳೆ ಡೀಲ್ಸ್ ಗಳು ಇದೆ ಸರ್. ಒಳ್ಳೆ ಡೀಲ್ಸ್ ಗಳು ಇದೆ. ಸೊ ಇನ್ನೊಂದು ಸ್ಪೆಷಲ್ ಅಡಿಷನಲ್ ಆಡ್ ಮಾಡ್ಬೇಕಂದ್ರೆ, ಸೊ ಈ ಲೈಫ್ ಟೈಮ್ ವಾರಂಟಿ ಬಂದ್ಬಿಟ್ಟು ಮೇಜರ್ ಕಾಂಪೋನೆಂಟ್ಸ್ ಮೇಲೆ ಕವರ್ ಆಗುತ್ತೆ. ಅದೇ ಮೇನ್ ಲೈಕ್ ಇಂಜಿನ್, ಟ್ರಾನ್ಸ್ಮಿಷನ್, ಆಮೇಲೆ ಬ್ರೇಕ್ಸ್. ಸೊ ಮೇಜರ್ ಕಾಂಪೋನೆಂಟ್ಸ್ ಏನೇನಿದೆ ಸೊ ಅದ್ರ ಮೇಲೆ ಎಲ್ಲ ಬಂದ್ಬಿಟ್ಟು ಈ ಲೈಫ್ ಟೈಮ್ ವಾರಂಟಿ ಬಂದ್ಬಿಟ್ಟು ನಿಮಗೆ ಬಂದ್ಬಿಟ್ಟು ಅಪ್ಲೈ ಆಗುತ್ತೆ. ಸೊ ಫರ್ದರ್ ಡೀಟೇಲ್ಸ್ಗೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಲ್ ಮಾಡ್ಕೊಬಹುದು. ಸೊ ಅದು ಬಿಟ್ಟರೆ ಬೇರೆ ಏನೇನು ಆಫರ್ಸ್ ಇದೆ ಸರ್ ನಿಮ್ಮ ಹತ್ರ? ಸರ್ ಬೇರೆ ಆಫರ್ಸ್ ಅಂದ್ರೆ ಇವಾಗ ಸದ್ಯಕ್ಕೆ
ಅದೇ ಸರ್ ಮಲ್ಟಿ ಬ್ರಾಂಡ್ಸ್ ತುಂಬಾ ವೆಹಿಕಲ್ಸ್ ಇದೆ ನಿಮ್ಗೆ. Okay. ಇನ್ನೊಂದು ಏನಂದ್ರೆ ನಿಮ್ ಪೀಸ್ ಆಫ್ ಮೈಂಡ್ ಅಂದ್ರೆ ಇವಾಗ ನೀವು ಬಂದು ಶೋರೂಮ್ ಹೋಗ್ತೀರಾ, ಈ ಗಾಡಿ ಡೀಟೇಲ್ಸ್ ಕೊಡಿ ಅದು ಇದು ಅಂತ ಕೊಡಿ ಅಂತ ಹೇಳ್ತೀರಾ. ಜಸ್ಟ್ ಏನು ಇಲ್ಲ ಸರ್, ಜಸ್ಟ್ ನಿಮ್ ಶೋರೂಮ್ ಒಳಗಡೆನೆ ಬಂದು ಫೋನ್ ನ ಓಪನ್ ಮಾಡಿ, ಜಸ್ಟ್ ಸ್ಕ್ಯಾನ್ ಮಾಡಿ QR ಕೋಡ್ ಮೇಲೆ ಎಲ್ಲ ಡೀಟೇಲ್ಸ್ ಪ್ಲಸ್ ನಿಮ್ಗೆ EMI ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಎಲ್ಲ ಕಂಪ್ಲೀಟ್ ಬಂದ್ಬಿಡುತ್ತೆ. ಜಸ್ಟ್ ನೀವು ಬರಬೇಕು, ಗಾಡಿ ನೋಡ್ಬೇಕು, ನಮ್ಮ ಹತ್ರ ಬಂದ್ಬಿಟ್ಟು ಎಷ್ಟು ಸರ್ ಅಮೌಂಟ್ ಹೇಳ್ಬೇಕು, ನಿಮ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಜಸ್ಟ್ ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೊಂಡು ಹೋಗ್ಬೋದು. ಓಕೆ ಸೂಪರ್. ಸೊ ಇವಾಗ ಬನ್ನಿ ಸರ್, ಹಂಗೆ ಕಾರ್ಸ್ ಒಂದೊಂದಾಗಿ ಸ್ವಲ್ಪ ಡೀಟೇಲ್ಸ್ ಆಗಿ ಕಾರ್ಸ್ ಪ್ರೈಸ್ ಡೀಟೇಲ್ಸ್ ಎಲ್ಲ ಸ್ವಲ್ಪ ಬನ್ನಿ. ಫಸ್ಟೇ ಬಂದ್ಬಿಟ್ಟು ಒಂದು ಆಲ್ಟ್ರೋಸ್ ಇದೆ ಸರ್, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಸರ್ ಈ ಗಾಡಿ ಬಂದ್ಬಿಟ್ಟು ಆಕ್ಚುಲಿ 2022 ಮಾಡಲು 80,000 ಓಡಿದೆ, ಸಿಂಗಲ್ ಓನರ್ ಮ್ಯಾನ್ಯುಯಲ್. ಓಕೆ ಸರ್ ಇದು ಬಂದ್ಬಿಟ್ಟು ನಿಮ್ಗೆ EMI ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ನಿಮ್ಗೆ 10,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 10,000 ಇಂದ EMI ಸ್ಟಾರ್ಟ್ ಆಗುತ್ತೆ. ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದೀರಾ ನೀವು ಸರ್? ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 5,72,000 ಬರುತ್ತೆ ಸರ್. 5,72,000 ಬರುತ್ತೆ. ಓಕೆ, ಜಸ್ಟ್ 10,000 rupees EMI ಅಲ್ಲಿ 10,000 rupees ಬರುತ್ತೆ ಸರ್. ನಿಮ್ ಸಿಬಿಲ್ ಏನಾದ್ರು ನಿಮ್ಗೆ 800 ಪ್ಲಸ್ ಇತ್ತು ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಇನ್ನೊಂದು 8,000 6,000 ತನಕ EMI ಬಂದ್ಬಿಡುತ್ತೆ. ಓಕೆ, ಯಾವ ಮಾಡೆಲ್ ಅಂತ ಹೇಳ್ರಿ ಇದು? ಸರ್ ಇದು 2022 ಮಾಡಲು. 2022 ಮಾಡಲು, ಸಿಂಗಲ್ ಓನರ್. ಪ್ರೈಸ್ ಏನ್ ಹೇಳ್ರಿ? ಪ್ರೈಸ್ ನಿಮ್ಗೆ ಬಂದ್ಬಿಟ್ಟು 5,72,000 ಸರ್. 5,72,000 rupees ಗೆ ನಿಮ್ಗೆ ಬಂದ್ಬಿಟ್ಟು 2022 ಮಾಡಲು ಆಲ್ಟ್ರೋ ಸಿಗ್ತಾ ಇದೆ. ಗಾಡಿ ಕಂಡೀಷನ್ ಕೂಡ ನೋಡಬಹುದು, ನೀಟ್ ಅಂಡ್ ಕ್ಲೀನ್ ಆಗಿದೆ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಒಂದು ಪೋಲೋ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ. ಸೊ ತುಂಬಾ ಜನ ಹುಡುಕ್ತಾನೆ ಇರ್ತೀರಾ ಪೋಲೋ. ಕಾಸ್ಟ್ 24 ಅಲ್ಲಿ ಬಂದ್ಬಿಟ್ಟು ಒಂದು ಪೋಲೋ ಕೂಡ ಅವೈಲೇಬಲ್ ಇದೆ ಸರ್. ಪೋಲೋ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು ಫುಲ್ ಮೇಂಟೈನ್ಡ್ ವೆಹಿಕಲ್ ಸರ್. 2018 ಮಾಡಲು 70,000 ನೋಡಿದೆ, ಸಿಂಗಲ್ ಓನರ್ ಮ್ಯಾನ್ಯುಯಲ್ ಸರ್. ಓಕೆ, ನಿಮ್ಗೆ ಬಂದ್ಬಿಟ್ಟು ಪ್ರೈಸಿಂಗ್ EMI ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ನಿಮ್ಗೆ 8,000 ಸ್ಟಾರ್ಟ್ ಆಗುತ್ತೆ. 8,000 ಇಂದ EMI ಸ್ಟಾರ್ಟ್ ಆಗುತ್ತೆ. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 4,54,000 rupees ಇದೆ ಸರ್. 4,54,000 rupees ಆಗುತ್ತೆ. ನೆಗೋಷಿಯಬಲ್ ಏನಾದ್ರು ಆಗುತ್ತಾ ಪ್ರೈಸ್? ನೆಗೋಷಿಯಬಲ್ ನಿಮ್ಗೆ ಆಗೋ ಡೌಟ್ ಸರ್, ಬಟ್ ನಿಮ್ಗೆ ಇದ್ರಲ್ಲಿ ಮಾಡ್ಕೊಡ್ಬೋದು ಸರ್. ನಮ್ಮ ಫೈನಾನ್ಸ್ ಅಲ್ಲಿ ಬೇಕಾದ್ರೆ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಒಂದು ಸ್ವಲ್ಪ ಕಡಿಮೆ ಮಾಡಿಸ್ಕೊಡ್ತೀರಾ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಎಸ್ ಕ್ರಾಸ್ ಇದೆ ಸರ್, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಇದು 2022 ಮಾಡಲ್, ಜಸ್ಟ್ 13,000 ನೋಡಿದೆ ಸರ್. ಜಸ್ಟ್ 13,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಆಟೋಮೆಟಿಕ್ ಸರ್, ಫಸ್ಟ್ ಓನರ್ ಸರ್. ಇದು ನಿಮ್ಗೆ ಬಂದ್ಬಿಟ್ಟು EMI ಸ್ಟಾರ್ಟ್ ಆಗೋದು ನಿಮ್ಗೆ 12,000 ಇಂದ ಸ್ಟಾರ್ಟ್ ಆಗುತ್ತೆ. 12,000 ಇಂದಾನೆ EMI ಸ್ಟಾರ್ಟ್ ಆಗುತ್ತೆ. ಬಟ್ ನಿಮ್ ಪ್ರೈಸ್ ಬಂದ್ಬಿಟ್ಟು ಇದು ಗಾಡಿ ತುಂಬಾ ಚೀಪ್ ಇದೆ ಸರ್. ಆಕ್ಚುಲಿ 7,79,000 ಸರ್. 7,79,000 rupees ಫೈನಲ್ ಆಗುತ್ತೆ. ವೆಲ್ ಮೇಂಟೈನ್ಡ್ ಸೂಪರ್ ವೆಹಿಕಲ್ ಸರ್. ಯಾರಾದ್ರೂ ಬಂದ್ಬಿಟ್ಟು ಲೋ ಬಜೆಟ್ ಅಲ್ಲಿ ಅಮೇಜ್ ನ ಹುಡುಕ್ತಾ ಇದ್ದೀರಾ? ಸೊ ಇಲ್ಲೂ ಒಂದು ಲೋ ಬಜೆಟ್ ಅಲ್ಲಿ ಅಮೇಜ್ ಇದೆ, ಜಸ್ಟ್ 32,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ ಸರ್. ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು 2023 ಮಾಡಲ್ ಆಟೋಮೆಟಿಕ್ ಸರ್. ಓಕೆ, ಆಟೋಮೆಟಿಕ್ ಸೆಡಾನ್, ಸಿಂಗಲ್ ಓನರ್, ತುಂಬಾ ಚೆನ್ನಾಗಿದೆ ಮೇಂಟೈನ್ಡ್ ವೆಹಿಕಲ್. ಟೈರ್ಸ್ ಎಲ್ಲ ಹೊಸದಿದೆ ಸರ್, ಅಲಾಯ್ಸ್ ಗಿಲಾಯ್ಸ್ ಎಲ್ಲ ಇದೆ, ಸೂಪರ್ ಆಗಿದೆ. ಆಮೇಲೆ ನಿಮ್ಗೆ ಸೀಟ್ ಕವರ್ಸ್ ಬಂದ್ಬಿಟ್ಟು ಕಂಪ್ನಿ ಸೀಟ್ ಕವರ್ಸ್ ತುಂಬಾ ವೆಲ್ ಮೇಂಟೈನ್ ಸರ್, ಕ್ಲೀನ್ ಅಂಡ್ ಕಟ್ ಇದೆ. ಇದು ಬಂದ್ಬಿಟ್ಟು ನಿಮ್ಗೆ EMI ಸ್ಟಾರ್ಟ್ ಆಗೋದು ಜಸ್ಟ್ ನಿಮ್ಗೆ 10,000 EMI 10,000 rupees ಇಂದಾನೆ EMI ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಫೈನಲ್ ಪ್ರೈಸ್ ಬಂದ್ಬಿಟ್ಟು 6,98,000 rupees. 6,98,000 rupees ಗೆ ಫೈನಲ್ ಆಗುತ್ತೆ ಸರ್. ಓಕೆ, ಒಂದು ಸಿಂಗಲ್ ಸ್ಕ್ರಾಚಸ್, ಗಾಡಿ ಕಂಡೀಷನ್ ಕೂಡ ನೀವು ನೋಡಬಹುದು. ಸೊ ವೆಲ್ ಮೇಂಟೈನ್ ಆಗಿದೆ, ಸೊ ನೀಟ್ ಅಂಡ್ ಕ್ಲೀನ್ ಆಗಿದೆ. ಯಾರಾದ್ರೂ ಹೋಂಡಾ ಅಮೇಜ್ ನ ಹುಡುಕ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಇಲ್ಲಾಂದ್ರೆ ಜಗ್ಗೂರ್ ಯಾರ್ಡ್ಗೆ ನೀವು ಡೈರೆಕ್ಟ್ ಆಗೇ ಬರ್ಬೋದು. ಸೊ ಎಲ್ಲ ತರ ಕಾರ್ಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಟೊಯೋಟಾ ಅರ್ಬನ್ ಕ್ರೂಸರ್ ಇದೆ ಇವ್ರ ಹತ್ರ. ಸೊ ಇದು ಕೂಡ ಲೇಟೆಸ್ಟ್ ಮಾಡೆಲ್ ವೆಹಿಕಲ್ ಸರ್. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು ಜಸ್ಟ್ 21,000 ನೋಡಿದೆ, ಜಸ್ಟ್ 21,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. 21,000 ಕಿಲೋಮೀಟರ್ ಓಡಿದೆ, ಜಸ್ಟ್ 2024 ಮಾಡಲ್. ಓಕೆ, 2024 ಮಾಡಲ್. ನಿಮ್ಗೆ ಸಿಂಗಲ್ ಓನರ್ ಸರ್, ಮ್ಯಾನ್ಯುಯಲ್. ಆಮೇಲೆ ನಿಮ್ಗೆ ಆಕ್ಚುಲಿ ಬಂದ್ಬಿಟ್ಟು ಇನ್ಸೂರೆನ್ಸ್ ಬಂದ್ಬಿಟ್ಟು ನಿಮ್ಗೆ ಇನ್ನ 2 years ವ್ಯಾಲಿಡಿಟಿ ಇದೆ. ಇನ್ನ 2 years ಇನ್ಶೂರೆನ್ಸ್ ವ್ಯಾಲಿಡಿಟಿ ಇದೆ. ಓಕೆ, ಕೋಟ್ ಮಾಡ್ತಾ ಇರೋ ಪ್ರೈಸ್, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 8,81,000 ಸರ್. 8,81,000 ಇದೆ. EMI ಅಲ್ಲಿ ಬೇಕಂದ್ರೆ EMI ಸರ್ ನಿಮ್ಗೆ ಇದು ತುಂಬಾ ಸಿಂಪಲ್ ಸರ್. EMI ನಿಮ್ಗೆ 13,000 ಇಂದ ಸ್ಟಾರ್ಟ್ ಆಗುತ್ತೆ. ಜಸ್ಟ್ 13,000 rupees ಇಂದ EMI ಸ್ಟಾರ್ಟ್ ಆಗುತ್ತೆ. ಸಿಬಿಲ್ ತುಂಬಾ ಚೆನ್ನಾಗಿತ್ತು, ಏನಾದ್ರೂ ನಿಮ್ಗೆ 800 700 ಪ್ಲಸ್ ಇತ್ತು ಅಂದ್ರೆ ನಿಮ್ಗೆ 0 ಡೌನ್ ಪೇಮೆಂಟ್ ಆಗುತ್ತೆ. 0 ಡೌನ್ ಪೇಮೆಂಟ್ ಆಗುತ್ತೆ ಈ ಕಾರ್ ಮೇಲೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕಣ್ಣು ಗೋಡಿಯೋ ತರ ಒಂದು ಕಲರ್ ಇದೆ. ಸೊ ಹೆಂಗಿದೆ ಕಲರ್ ಮಾತ್ರ ನೋಡ್ಕೊಳ್ಳಿ, ಪರ್ಪಲ್ ಕಲರ್. ಸೊ ಟಾಟಾ ನೆಕ್ಸಾನ್ ಸರ್, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಸರ್. ಇದು 2023 ಮಾಡಲು 42,000 ನೋಡಿದೆ, ಸಿಂಗಲ್ ಓನರ್ ಮ್ಯಾನ್ಯುಯಲ್ ಸರ್. ಓಕೆ, ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಪ್ರೈಸ್ ನೋಡಿದ್ರೆ ನೀವೇ ಈ ಪ್ರೈಸ್ ಸಿಗ್ತಾ ಇದೆಯಾ ಅಂತ ಹೇಳ್ಬಿಡ್ತೀರಾ. ಓಕೆ, ಜಸ್ಟ್ 9,52,000. ಜಸ್ಟ್ 9,52,000 ಸರ್. EMI ಸ್ಟಾರ್ಟ್ ಆಗೋ ಜಸ್ಟ್ ನಿಮ್ಗೆ 12,000 ಇಂದ ಸ್ಟಾರ್ಟ್. 12,000 ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಕೂಡ ಸಿಗುತ್ತೆ. 100% ಸರ್. ಸೊ ನೋಡ್ಕೊಳ್ಳಿ. ಸೊ ಈ ತರ ಒಂದು ಕಾರ್ ಕಲರ್ ನಿಮ್ಗೆ ಯಾವ ಶೋರೂಮ್ ಅಲ್ಲಿ ಸಿಗಲ್ಲ. ಸೊ ಯೂನಿಕ್ ಆಗಿದೆ. ಪ್ಲಸ್ ಇವ್ರ ಹತ್ರ ಇದು ಮಾತ್ರ ಇಲ್ಲ, ಸ್ಟಾಕ್ಸ್ ಹಂಗೆ ನೀವು ನೋಡ್ಬೋದು. ನಿಮ್ಗೆ ಯಾವ ತರ ಕಾರ್ಸ್ ಬೇಕು ಎಲ್ಲ ತರ ಕಾರ್ಸ್ ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ನೀವು ಏನೇ ಬೇಕು, ನಿಮಗೆ ಸೆಡಾನ್ ಬೇಕಾ, ಹ್ಯಾಚ್ ಬ್ಯಾಕ್ ಬೇಕಾ, SUV ಬೇಕಾ, ಸೊ ಎಲ್ಲ ಥರ ಕಾರ್ಸ್ ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ಆಲ್ ಇನ್ ಒನ್ ಸ್ಟಾಪ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಥರ ಕಾರ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ ವಿತ್ 0 ಡೌನ್ ಪೇಮೆಂಟು. ಸೊ ಲೋನ್ ಆಪ್ಷನು, ಟ್ರಸ್ಟೆಡ್ ಕಾರು,
300+ ಕ್ವಾಲಿಟಿ ಚೆಕ್ಸು ಎಲ್ಲ ಆಗುತ್ತೆ. ಲೈಫ್ ಟೈಮ್ ವಾರಂಟಿ ಕೂಡ ನಿಮಗೆ ಸಿಗುತ್ತೆ ಮೇಜರ್ ಕಾಂಪೋನೆಂಟ್ಸ್ ಮೇಲೆ. ಸೊ ನೆಕ್ಸ್ಟ್ ಕೂಡ ಕಾರ್ ಬೇರೆ ತೋರಿಸ್ತೀವಿ ಬನ್ನಿ. 24,000 ಕಿಲೋಮೀಟರ್ ಡ್ರಿವನ್ ಆಗಿರೋ ಸೆಲ್ಟಾಸು ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಜಸ್ಟ್ 26,000 ಓಡಿದೆ ಗಾಡಿ. Okay. ಸಿಂಗಲ್ ಓನರ್ ಸರ್ ಗಾಡಿ. ಮ್ಯಾನ್ಯುಯಲ್ 2022 ಮಾಡಲು. ಓಕೆ ಸರ್ ಇದು ಬಂದ್ಬಿಟ್ಟು ಕಿಯಾ ಸೆಲ್ಟೋಸ್ HTK ಪ್ಲಸ್ ಪೆಟ್ರೋಲ್ 1.5. ಓಕೆ, ನಿಮ್ಗೆ ಇನ್ನೊಂದು ಪ್ರೈಸ್ ಹೇಳಿದ್ರೆ ನೀವೇ ಹೇಳ್ತೀರಾ ಸರ್ ಇಷ್ಟು ಕಡಿಮೆ ಸಿಗ್ತಾ ಇದೆಯಾ ಅಂತ. ಯಾಕೆ ಅಷ್ಟೊಂದು ಕಡಿಮೆದಲ್ಲಿ ಹೇಳ್ತಾ ಅಷ್ಟೊಂದು ಇದ್ದೀರಾ? ಕಡಿಮೆ ಇದೆ ಸರ್. ಓಕೆ, ಹೇಳಿ ಸರ್. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 10.5 ಸಿಗುತ್ತೆ ಸರ್. 10,50,000 ಗೆ ಸಿಗುತ್ತೆ. 50,000. ಆಮೇಲೆ EMI ಸ್ಟಾರ್ಟ್ ಆಗೋದು ನಿಮ್ಗೆ 15,000 ಸ್ಟಾರ್ಟ್ ಆಗುತ್ತೆ. 15,000 ರುಪೀಸಿಂದಾನೇ ಸ್ಟಾರ್ಟ್ ಆಗುತ್ತೆ. ಸೊ ಯಾರಿಗಾದ್ರೂ ಸೆಲ್ಟಾಸು ಕಡಿಮೆ ಓಡಿರೋ ಅದನ್ನು ಸಿಂಗಲ್ ಓನರೇ ಬೇಕು ಅಂದರೆ ಈ ಸೆಲ್ಟಾಸ್ ನಿಮಗೋಸ್ಕರ ಅವೈಲೇಬಲ್ ಇದೆ. ಡೈರೆಕ್ಟಾಗಿ ಜಕ್ಕೂರ್ ಯಾರ್ಡ್ಗೆ ಬರ್ಬೋದು, ನೀವು ಟೆಸ್ಟ್ ಡ್ರೈವ್ ತಗೊಂಡು ಆರಾಮಾಗಿ ಗಾಡಿನ ನೀವು ತಗೊಂಡು ಹೋಗ್ಬೋದು. ಸೊ ನೆಕ್ಸ್ಟು ಲೇಟೆಸ್ಟ್ ಮಾಡೆಲ್ ಕುಶಾಕ್ ಒಂದು ಅವೈಲೇಬಲ್ ಇದೆ, ಸ್ಕೋಡಾ ಕುಶಾಕ್. ಸರ್ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ಇದು 32,000 ಓಡಿದೆ. ಜಸ್ಟ್ 32,000 ಕಿಲೋಮೀಟರ್ ಮಾತ್ರ ಡ್ರೈವನ್ ಆಗಿದೆ. ಓಕೆ, ಸಿಂಗಲ್ ಓನರ್ ಮ್ಯಾನ್ಯುಯಲ್ ಸರ್. ಆಮೇಲೆ ನಿಮಗೆ ಇನ್ನೊಂದು ಪ್ರೈಸ್ ಬಂದ್ಬಿಟ್ಟು 8 lakhs ಸರ್. ಜಸ್ಟ್ 8 lakhs. 8 lakh ರೌಂಡ್ ಫಿಗರ್ 8 lakhs ಸರ್. ಅಷ್ಟೇ ರೌಂಡ್ ಫಿಗರ್ 8 lakhs. 32,000 ಕಿಲೋಮೀಟರ್ ಡ್ರಿವನ್ ಆಗಿರೋ ಕುಶಾಕ್ ಜಸ್ಟ್ 8 lakh rupees. EMI ಎಷ್ಟು ಬರುತ್ತೆ ಸರ್? ಸರ್ EMI ನಿಮಗೆ 12,000 ಸ್ಟಾರ್ಟ್ ಆಗುತ್ತೆ. 12,000 rupees ಇಂದ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್ ನೋಡ್ಕೊಳ್ಳಿ, ಜಸ್ಟ್ 8 lakh rupees ಗೆ ನಿಮಗೆ ಕುಶಾಕ್ ಸಿಗ್ತಾ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ 2022 ಮಾಡಲು ಜಸ್ಟ್ 32,000 ಕಿಲೋಮೀಟರ್ ಮಾತ್ರ ಡ್ರೈವನ್ ಆಗಿದೆ. ಇನ್ನೊಂದು ಏನಂದ್ರೆ ನೀವು ಮೊದಲು ಹೇಳ್ದಂಗೆ ಇದೇ ಮಾಡೆಲ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 3 to 4 ವೆಹಿಕಲ್ಸ್ ಸಿಗುತ್ತೆ. ಆಮೇಲೆ ನಿಮಗೆ ಕಲರ್ಸ್ ಚೇಂಜ್ ಸಿಗುತ್ತೆ. ಸದ್ಯಕ್ಕೆ ಈ ಗಾಡಿ ಏನಾದ್ರು ಸ್ಕ್ರಾಚ್ ಆಯ್ತು, ಏನಾದ್ರು ಇದಾಯ್ತು, ಆ ಗಾಡಿ ನೋಡಬಹುದು. ಇವಾಗ ನಿಮ್ಗೆ ಈ ಗಾಡಿ ಈ ಕಲರ್ ಇಷ್ಟ ಆಗಿಲ್ಲ, ವೈಟ್ ಅಲ್ಲಿ ಬೇಕು, ವೈಟ್ ಅಲ್ಲೂ ನಮ್ಮ ಹತ್ರ ವೈಟ್ ಅಲ್ಲಿ ರೆಡಿಯಾಗಿ ಅವೈಲೇಬಲ್ ಇದೆ. ಓಕೆ, ನಿಮ್ಗೆ ಆಪ್ಷನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಅದು ಈ ಸತಿ. ಹೌದು ಸರ್, ಒಂದ್ ಸತಿ ನೀವು ಒಳಗಡೆ ಶೋರೂಮ್ ಒಳಗಡೆ ಬಂದ್ಬಿಟ್ರಿ ಅಂದ್ರೆ ಕಾರ್ ತಗೊಂಡೇ ಹೋಗೋದು. ನನ್ನ ಹೆಸರು ಇದು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಒಂದ್ ಸತಿ ಒಳಗಡೆ ಬಂದ್ರಿ ಅಂದ್ರೆ ಒಂದ್ ಸತಿ ಗಾಡಿ ನೀವು ತಗೊಂಡು ಡೆಲಿವರಿ ತಗೊಂಡೇ ಹೋಗೋದು. ಅದು ಖುಷಿಯಾಗಿ ಪೀಸ್ಫುಲ್ ಮೈಂಡ್ ಅಂತ ತಗೊಂಡ್ ಹೋಗ್ತೀರಾ ಸರ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ MG Hector ಯಾರಾದ್ರೂ ಹುಡುಕ್ತಾ ಇದ್ರೆ ಕಾರ್ಸ್ 24 ಅಲ್ಲಿ ಬಂದ್ಬಿಟ್ಟು MG Hector ಕೂಡ ತುಂಬಾ ಲೈನ್ ಇದೆ. ಸೊ ಫಸ್ಟ್ ವೈಟ್ ಕಲರ್ ಇದೆ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಸರ್ ಸಿಂಪಲ್ 39,000 ನೋಡಿದೆ. 2020 ಮಾಡಲು ಸಿಂಗಲ್ ಓನರ್ ಮ್ಯಾನ್ಯುಯಲ್ ಸರ್. ಓಕೆ, ಪ್ರೈಸ್ ಏನ್ ಕೊಟ್ಟು ಮಾಡ್ತಾ ಇದ್ದೀರಾ? ಪ್ರೈಸ್ ಬಂದ್ಬಿಟ್ಟು 9,15,000 ಸ್ಟಾರ್ಟ್ ಆಗುತ್ತೆ. 9,15,000 MG Hector ಹೇಳ್ಬಿಡ್ತೀನಿ ಸರ್. EMI ಬಂದ್ಬಿಟ್ಟು 14,000 ಸ್ಟಾರ್ಟ್ ಆಗುತ್ತೆ. 14,000 rupees ಇಂದಾನೆ EMI ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಏನಂದ್ರೆ ಇವಾಗ ಈ ಗಾಡಿ ನೋಡಿ ಇಲ್ಲಿ ಈ ಗಾಡಿ ಚೆನ್ನಾಗಿ ನೋಡ್ಕೊಳ್ಳಿ. ಇವಾಗ ಒಂದ್ ಕಸ್ಟಮರ್ ಬಂದ್ರು ಈ ಗಾಡಿ ಇಷ್ಟ ಆಗಿಲ್ಲ ಸರ್, ಈ ಗಾಡಿ ಇಷ್ಟ ಆಗಿಲ್ಲ ಸರ್, ಬನ್ನಿ ಸರ್, ಏನಕ್ಕೆ ಇನ್ನೊಂದು ಗಾಡಿ ಇದೆ ಬನ್ನಿ ಸರ್, ಸಿಲ್ವರ್ ಕಲರ್ ಅಲ್ಲಿ. ಇದನ್ನು ಇಷ್ಟ ಆಗಿಲ್ವಾ? ಏನ್ ಸರ್, ಹಂಗಾರೆ ಇನ್ನೊಂದು ಗಾಡಿ ನೋಡ್ಬೇಕಲ್ಲ ಸರ್. ಬನ್ನಿ ಸರ್, ಇನ್ನೊಂದು ಗಾಡಿನೂ ಇದೆ ನೋಡಿ ಸರ್, ಬ್ಲಾಕ್ ಕಲರ್ ಸೂಪರ್ ಆಗಿದೆ ನೋಡಿ. ಇನ್ ಕೇಸ್ ಬ್ಲಾಕ್ ನನಗೆ ಇಷ್ಟ ಆಗಿಲ್ಲ ಅಂದ್ರೆ ತಲೆನೇ ಕೆಡಿಸ್ಕೋಬೇಡಿ ಸರ್, ಇನ್ನೊಂದು ಗಾಡಿ ಬರ್ತಾ ಇದೆ ರೆಡ್ ಅಲ್ಲಿ. ಆ ಗಾಡಿನೂ ನೋಡಿ 100% ಆ ಗಾಡಿ ಅದು ಇಷ್ಟ ಆಗಿಲ್ವಾ? ಇನ್ನೊಂದು ಗಾಡಿ ಬರ್ತಾ ಇದೆ. ಓವರ್ ಆಲ್ 5 ಗಾಡಿಗಳಿದೆ MG Hector ಅಲ್ಲಿ. ಹೌದು. ಓಕೆ, ಜಸ್ಟ್ 14,000 rupees EMI ಇಂದ ಸ್ಟಾರ್ಟ್ ಆಗುತ್ತೆ. ಯಾರಿಗಾದ್ರೂ MG Hector ಬೇಕು ಅಂದ್ರೆ ಸೊ ಕಾರ್ಸ್ 24 ಜಗ್ಗೂರ್ಗೆ ನೀವು ಬರ್ಬೋದು. 5 MG Hectors ಇದೆ, ಅದನ್ನು ಎಲ್ಲ ಬಂದ್ಬಿಟ್ಟು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ XUV 700 ಲವರ್ಸ್ ಇದ್ದೀರಾ? ಸೊ ನಿಮ್ಮ ಕಾರ್ ಬಂದ್ಬಿಟ್ಟು ಯೂನಿಕ್ ಆಗಿರಬೇಕು. ಸೊ ನಾರ್ಮಲ್ ಕಾರ್ ಕಲರ್ ತರ ಬೇಡ ಅಂದ್ರೆ ಸೊ ಈ XUV 700 ನೀವು ತಗೊಬೋದು. ಸರ್ ಇದು ಡೀಟೇಲ್ಸ್ ಹೇಳಿ ಸರ್ ಸ್ವಲ್ಪ. ಗಾಡಿ ಕಲರ್ ನೋಡಿ ಸರ್ ಹೆಂಗಿದೆ. ಅದೇ ಅದನ್ನು ಈ ಬಿಸಿಲಲ್ಲಿ ಹೆಂಗ್ ಶೈನಿಂಗ್ ಆಗ್ತಾ ಇದೆ ನೋಡಿ. ನೀವು ಆಚ್ ಕಡೆ ಓಡಿಸ್ಕೊಂಡು ಹೋದ್ರೆ ನಿಮ್ಮನ್ನೇ ನೋಡ್ತಾರೆ. ಒಂದು ಸೂಪರ್ ಆಗಿದೆ ಕಲರು. ಸೊ ಗಾಡಿ ಕಂಡೀಷನ್ ಕೂಡ ಸೂಪರ್ ಆಗಿದೆ ಸರ್. ಇದ್ರ ಬಗ್ಗೆ ಟಿಂಟೆಡ್ ಇದೆ ಸರ್ ಗಾಡಿ. ಯಾರಾದ್ರೂ ಇವಾಗ ಹೆಂಗ್ ಹುಡುಗರು ಇರ್ತಾರೆ, ಇಲ್ಲ ನನಗೆ ಫುಲ್ಲಿ ಟಿಂಟೆಡ್ ಬೇಕು ಅದು ಇದು ಅಂದ್ರೆ ನೀವೇನು ₹1 ಖರ್ಚು ಮಾಡೋದು ಬೇಡ. ಕಸ್ಟಮರ್ ಟಿಂಟ್ ಎಲ್ಲ ಹಾಕಿದ್ದಾರೆ, ಎಲ್ಲ ಟಿಂಟ್ ಫುಲ್ 3M ಕ್ವಾಲಿಟಿ ಟಿಂಟ್ ಹಾಕಿದ್ದಾರೆ, ಸೂಪರ್ ಆಗಿದೆ ಸರ್. ಇನ್ನೊಂದು ಈ ಗಾಡಿ ಏನಂದ್ರೆ ನಿಮ್ಗೆ 2022 ಮಾಡಲು ಜಸ್ಟ್ 40,000 ನೋಡಿದೆ. ಜಸ್ಟ್ 40,000 ಕಿಲೋಮೀಟರ್ ಮಾತ್ರ XUV 700 ಡ್ರಿವನ್ ಆಗಿದೆ. ಹೌದು ಸರ್, ಜಸ್ಟ್ ಸಿಂಗಲ್ ಓನರ್. ನಿಮಗ್ ಬಂದ್ಬಿಟ್ಟು ಇದು ಸ್ಟಾರ್ಟ್ ಆಗೋದು ಪ್ರೈಸ್ ಬಂದ್ಬಿಟ್ಟು 15,15,000 ತನಕ ಆಗುತ್ತೆ. 15,000 ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್. ಸೊ ಅದು ಕೂಡ ನೋಟ್ ಮಾಡ್ಕೊಳ್ಳಿ. ಗಾಡಿ ಕಂಡೀಷನ್ ನೋಡ್ಕೊಬಹುದು ಸರ್. EMI ಎಷ್ಟು ಬರುತ್ತೆ ಇದಕ್ಕೆ? EMI ಬಂದ್ಬಿಟ್ಟು ನಿಮಗೆ 25 ಇಂದ ಸ್ಟಾರ್ಟ್ ಆಗುತ್ತೆ. 25,000 ಇಂದಾನೆ EMI ಸ್ಟಾರ್ಟ್ ಆಗುತ್ತೆ. ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ಡೌನ್ ಪೇಮೆಂಟ್ 0 ಅಲ್ಲಿ ಆಗುತ್ತಾ? ಮಾಡ್ಕೊಡೋಣ ಸರ್, ಮಾಡ್ಕೊಡ್ತೀನಿ. ಸೊ ಇವ್ರ ಹತ್ರ ಇದು ಮಾತ್ರ ಇಲ್ಲ, ನೆಕ್ಸ್ಟ್ ಇನ್ನೊಂದು ಕ್ರೆಟಾ ಇದೆ, ಅದು ಕೂಡ ನಿಮ್ಗೆ ತೋರಿಸ್ಕೊಡ್ತೀವಿ. ಕ್ರೆಟಾ ಕಂಡೀಷನ್ ಮಾತ್ರ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಸೊ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಸರ್. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಸರ್ ಇನ್ನೊಂದು ಲೋ ಬಜೆಟ್ ಸೆಗ್ಮೆಂಟ್ ನೀವು ನೋಡ್ತಾ ಇದೀರ ಅಂದ್ರೆ ನೋಡಿ, ಸೂಪರ್ ಆಗಿ ಪರ್ಲ್ ವೇಟ್ ಒಂದು ಬಂದ್ಬಿಟ್ಟು ಫಿಗೋ ಇದೆ, ಫೋರ್ಡ್ ಫಿಗೋ. ನಿಮ್ಗೆ ಎಲ್ಲೂ ಸಿಗಲ್ಲ ಈ ಕಂಡೀಷನ್ ವೆಹಿಕಲ್. ಜಸ್ಟ್ ನಿಮ್ಗೆ ಓಡಿರೋ ಜಸ್ಟ್ ನಿಮ್ಗೆ 42,000 ನೋಡಿದೆ. ಜಸ್ಟ್ 42,000 ಕಿಲೋಮೀಟರ್ ಮಾತ್ರ ನೋಡಿದೆ. 12 ಮಾಡಲು. ಓಕೆ,
EMI ಸ್ಟಾರ್ಟ್ ಆಗೋದು ನೋಡಿ ಸರ್, ಜಸ್ಟ್ ನಿಮ್ 6,000 ಅಷ್ಟೇ. ಜಸ್ಟ್ 6,000 rupees ಅಂದ್ರೆ EMI Single owner sir, single owner. ಡೌನ್ ಪೇಮೆಂಟ್ ಎಷ್ಟು ಮಾಡಂಗ್ ಬರುತ್ತೆ? ಡೌನ್ ಪೇಮೆಂಟ್ ಅದೇ ಸರ್ ನಿಮ್ಗೆ ಹೇಳಿದ್ನಲ್ಲ, 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ, ತೊಂದ್ರೆ ಇಲ್ಲ. ನಿಮ್ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ, ಅಕಸ್ಮಾತ್ ಏನಾದ್ರು ಇಲ್ಲ ಅಂದ್ರೆ ನೀವು ಒಂದು 5,000 ಇಂದ ಡೌನ್ ಪೇಮೆಂಟ್ ಇದು ಮಾಡ್ಬೋದು. 5,000 rupees ಇಂದಾನೆ ನಿಮಗೆ ಡೌನ್ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ ಕಾಸ್ಟ್ 24 ಅಲ್ಲಿ ನೋಡ್ಬೋದು. ಜಸ್ಟ್ 5,000 rupees ಅಲ್ಲಿ ಈ ಫೋರ್ಟ್ ಫಿಗೋ ನಿಮಗೆ ಸಿಗ್ತಾ ಇದೆ ಡೌನ್ ಪೇಮೆಂಟ್ ಅಲ್ಲಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ, ಜಸ್ಟ್ 2 lakh rupees ಅಷ್ಟೇ ಈ ಗಾಡಿ ನಿಮ್ಗೆ ಆರಾಮಾಗಿ ಸಿಗ್ಬಿಡುತ್ತೆ. ಜಸ್ಟ್ 40,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸಿಂಗಲ್ ಓನರ್. ಇವ್ರ ಹತ್ರ ಇದು ಒಂದು ಮಾತ್ರ ಇಲ್ಲ, ನೀವು ಹಂಗೆ ನೋಡ್ತಾನೆ ಇರ್ಬೋದು. ಸೊ ಎಲ್ಲ ತರ ಕಾರ್ಸ್ ಇವ್ರ ಹತ್ರ ಅವೈಲಬಲ್ ಇದೆ. ಸೊ ಹಂಗೆ ಬಂದ್ಬಿಟ್ಟು ಒಂದು ಎಕ್ಸ್ಪ್ರೆಸ್ ಕೂಡ ಬರ್ತಾ ಇದೆ. ಸೊ ಇದು ಕೂಡ ನೋಡ್ಬೋದು, ಇದು ಕೂಡ ಲೋ ಬಜೆಟ್ ಕಾರು. ಸೊ ಇದು ಕೂಡ ರೆಡಿ ಅವೈಲಬಲ್ ಇದೆ, ಒಂದು ಕಸ್ಟಮರ್ ಇಸ್ಕೊಂಡು ಹೋಗ್ತಾ ಇದ್ದಾರೆ, ನೀವು ನೋಡ್ಬೋದು ಸರ್. ಅದೂನು ಆಕ್ಚುಲಿ ಇವಾಗ ಜಸ್ಟ್ ಡೆಲಿವರಿಗೆ ಮಾತಾಡಿರೋ ಗಾಡಿ. ಓಕೆ, ಜಸ್ಟ್ 3,20,000 ಕೊಟ್ಟಿರೋ. ಜಸ್ಟ್ 3,20,000 ಕೊಟ್ಟಿದ್ದಾರೆ ಆ ಎಕ್ಸ್ಪ್ರೆಸ್. ಎಕ್ಸ್ಪ್ರೆಸ್ ಒಂದು ಮಾತ್ರ ಇಲ್ಲ, ಇವ್ರ ಹತ್ರ ತುಂಬಾ ವೆರೈಟೀಸ್ ಆಫ್ ಎಕ್ಸ್ಪ್ರೆಸ್ ಇದೆ. ಸೊ ನೀವು ಹಂಗೆ ನೋಡ್ಬೋದು, ಯಾವ ಕಲರ್ ಬೇಕು ಎಲ್ಲ ತರ ಕಲರ್ ಕಾರ್ಸ್ ನಿಮ್ಗೆ ಸಿಗುತ್ತೆ. ಇದೆಲ್ಲ ಬಂದ್ಬಿಟ್ಟು ಆಕ್ಚುಲಿ ಬಜೆಟ್ ವೆಹಿಕಲ್ಸ್. ನಿಮಗೆ ಸ್ವಿಫ್ಟ್ ಬೇಕಾ ಸ್ವಿಫ್ಟ್ ಸಿಗುತ್ತೆ, ಸ್ಕೋಡಾ ರ್ಯಾಪಿಡ್ ಬೇಕಾ ಸ್ಕೋಡಾ ರ್ಯಾಪಿಡ್ ಸಿಗುತ್ತೆ, ಇಲ್ಲಾಂದ್ರೆ ಹೋಂಡಾ ಸಿಟಿ ಬೇಕಾ ಹೋಂಡಾ ಸಿಟಿ ಸಿಗುತ್ತೆ, i10 ಬೇಕಂದ್ರೆ i10 ಸಿಗುತ್ತೆ. ಸೊ ಎಲ್ಲ ತರ ಗಾಡಿಗಳು ನಿಮಗೆ ಸಿಗ್ಬಿಡುತ್ತೆ ಇಲ್ಲಿ. ಸೊ 300+ ಸ್ಟಾಕ್ಸ್ ಇದೆ. ಸೊ ನೆಕ್ಸ್ಟ್ ಒಂದು ಎಕ್ಸ್ಪ್ರೆಸೋ ಇದೆ. ಸೊ ಇದ್ರ ಬಗ್ಗೆನೂ ಹಂಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಸ್ಟಾರ್ಟ್ ಮಾಡ್ತಾ ಹಾಂ ಸರ್. ಇನ್ನೊಂದು ನೋಡಿ, ಹಾಂ, ಎಕ್ಸ್ಪ್ರೆಸ್ ಒಂದಿದೆ, ಆದ್ರೆ ಕಲರ್ ತುಂಬಾ ಜನಕ್ಕೆ ಇಷ್ಟ ಆಗ್ಬೋದು. ಬಟ್ ನಿಮ್ಗೆ ಈ ಕಲರ್ ಬಂದ್ಬಿಟ್ಟು ಇವಾಗ ಸದ್ಯಕ್ಕೆ ಯಂಗ್ಸ್ಟರ್ಸ್ ತುಂಬಾ ಮೂವಿಂಗ್ ಅಲ್ಲಿ ಇದೆ. ಏನಕ್ಕಂದ್ರೆ ಇದಕ್ಕೆ ಸ್ಟಿಕ್ಕರಿಂಗ್ ಎಲ್ಲ ಮಾಡ್ಬಿಟ್ಟು ಮ್ಯಾಗ್ ವೀಲ್ಸ್ ಎಲ್ಲ ಹಾಕ್ಬಿಟ್ರೆ ಒಂದು ಸ್ಪೋರ್ಟ್ಸ್ ಕಾರ್ಸ್ ತರ ಆಗ್ಬಿಡುತ್ತೆ. ಆಕ್ಚುಲಿ ಹೇಳಕ್ ಹೋದ್ರೆ ಇದೇನ್ ಗೊತ್ತಾ ಸರ್, ಜಸ್ಟ್ ನಿಮ್ಗೆ 22,000 ಓಡಿದೆ. 22,000 ಓಡಿರೋ 20 ಮಾಡಲು ಸಿಂಗಲ್ ಓನರ್ ಸರ್. ಆಮೇಲೆ ನಿಮ್ಗೆ ಜಸ್ಟ್ ಪ್ರೈಸು ಅಷ್ಟೇ ಸರ್, ಬರೀ 3 ಲಕ್ಷ ಸರ್. ಬರೀ 3 ಲಕ್ಷ ರೂಪಾಯಿ, ಬರೀ 3 ಲಕ್ಷ. EMI ಸ್ಟಾರ್ಟ್ ಆಗೋದು ಜಸ್ಟ್ 5,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಡೌನ್ ಪೇಮೆಂಟ್ ಇದಕ್ಕೆ ಡೌನ್ ಪೇಮೆಂಟ್ ಇದಕ್ಕೊಂದು ನಿಮ್ಗೆ ಇದು ಬರ್ಬೋದು ಸರ್, ಒಂದು 5 to 10,000. 5 to 10,000 ಒಳಗಡೆ ಬರ್ಬೋದು. ಸಿಬಿಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಸರ್. ಒನ್ ಡೇ ಅಲ್ಲೇ ಗಾಡಿ ನೀವು ಹಂಗೆ ತಗೊಂಡು ಹೋಗ್ತಾ ಇರಬಹುದು ಆರಾಮಾಗಿ. ಅದು ಇಲ್ಲ ಸರ್, ತುಂಬಾ ಜನ ಹೇಳ್ತಾ ಇರ್ತಾರೆ ಕಾಸ್ಟ್ 24 ಅಲ್ಲಿ ತುಂಬಾ ಕಾಸ್ಟ್ಲಿ ಅದು ಇದು ಅಂತ. ಆ ತರ ಏನಿಲ್ಲ ಸರ್, ಅದೆಲ್ಲ ಫೇಕ್ ನ್ಯೂಸ್. ನೀವು ಬನ್ನಿ, ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನೇ ಇದ್ದೀನಿ. ನಾನೇ ನನ್ನ ಫ್ಯಾಮಿಲಿಗೆ ಆಲ್ ಟು 4 to 5 ವೆಹಿಕಲ್ಸ್ ಇಸ್ಕೊಟ್ಟಿದ್ದೀನಿ. ಇದುವರೆಗೂ ಒಂದೇ ಒಂದು ಸಿಂಗಲ್ ಪ್ರಾಬ್ಲಮ್ ಇಲ್ಲ ಸರ್. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಇತ್ತು ಅಂದ್ರೂ ಆಪ್ ಅಲ್ಲಿ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ವಿತಿನ್ 1 hour ಅಲ್ಲಿ ಬಂದ್ಬಿಟ್ಟು ಎಕ್ಸ್ಪರ್ಟ್ಸ್ ನಿಮ್ ಚೆಕ್ ಮಾಡಿ ಅಲ್ಲೇ ನಿಮ್ಗೆ ಏನಿದೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಡ್ತಾರೆ. 101% ಸರ್. ಟೈಮ್ ಅನ್ನೋದು ತಗೊಳ್ಳೋದೇ ಇಲ್ಲ. ನಾನೇ ಪರ್ಸನಲ್ ಎಕ್ಸ್ಪರ್ಟ್ ಗಿಂತ ನಾನೇ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸರ್. ನಿಮ್ಮ ಹೆಸರು ಏನಂತ ಇನ್ನೊಂದ್ಸತಿ ಕರೆಕ್ಟ್? ಸರ್, ನನ್ನ ಹೆಸರು ಕಿಶನ್ ಅಂತ, ಜಕ್ಕೂರ್ ಹಬ್ಬಿಂದ. ನೀವೇನಾದ್ರೂ ನಿಮ್ ಗಾಡಿ ಏನಾದ್ರು ತಗೋಬೇಕಂದ್ರೆ ಡೈರೆಕ್ಟ್ ಬಂದು ನನ್ನ ಹೆಸರನ್ನ ಮೆನ್ಷನ್ ಮಾಡ್ಬೋದು. ನಾನೇ ನಿಮ್ಗೆ ಪರ್ಸನಲ್ ಆಗಿಲ್ಲ ಗಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ, ಅಸೆಸ್ಟ್ ಮಾಡಿ ಬೆಸ್ಟ್ EMI ಅಲ್ಲಿ ಬೆಸ್ಟ್ ಸ್ಮೂತ್ ಆಗಿ ನಿಮ್ಗೆ ಡೆಲಿವರಿ ಮಾಡ್ಕೊಡ್ತೀನಿ ಸರ್. ಸೊ ಸರ್ನ ನೀವು ನೋಟ್ ಮಾಡ್ಕೊಳ್ಳಿ. ಸೊ ಕಾಸ್ 24 ಜಕ್ಕೂರ್ ಯಾರಿಗೆ ಬಂದರೆ ಸರ್ನ ನೀವು ಮೀಟ್ ಮಾಡಿ. ಸೊ ಸರ್ದು ಹೆಸರು ಡೀಟೇಲ್ಸ್ ಎಲ್ಲ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸರ್ನ ನೀವು ಮೀಟ್ ಮಾಡ್ಬೋದು. ಕಂಪ್ಲೀಟ್ ಆಗಿ ನಿಮ್ಮ ಕಾರ್ ಈಸ್ಕೊಂಡಿಂದ ಹಿಡ್ದು ಎಂಡ್ ಟು ಎಂಡ್ ಪ್ರಾಸೆಸ್ ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ಹಿಡ್ದು ಅವರೇ ಕ್ಲೀನಾಗಿ ನಿಮ್ಗೆ ಗೈಡ್ ಮಾಡಿ ಕೊಡ್ತಾರೆ ಸರ್. ನೋಡಿ, ಇವಾಗ ಗಾಡಿ ಜಸ್ಟ್ ಡೆಲಿವರಿ ಆಗ್ತದೆ, ಒಂದು ಗಾಡಿ ಡಿಸೈರ್ ನೋಡಿ ಸರ್, ನೀವೇ ನೋಡ್ಬೋದು. ಓಕೆ, ಯಾವ ಕಂಡೀಷನ್ ಅಲ್ಲಿ. ಸೊ ಫ್ರೆಂಡ್ಸ್ ನೋಡ್ಬೋದು ನೀವು ಗಾಡಿ. ಸೊ ಇನ್ ಕೇಸ್ ನಿಮಗೆ ಗಾಡಿ ನೀವೇನಾದರೂ ಇಲ್ಲಿ ಪರ್ಚೇಸ್ ಮಾಡಿದ್ರೆ, ನೀವು ಹೊಸ ಶೋರೂಮಲ್ಲೆಲ್ಲ ಗಾಡಿ ಇಸ್ಕೊಂಡ್ರೆ ಹೆಂಗಿರುತ್ತೆ, ಒಂದು ರಿಬನ್ ನಿಮಗೆ ಟೈಪ್ ಮಾಡಿಬಿಟ್ಟು ಸೆಂಡ್ ಆಫ್ ಮಾಡ್ತಾರಲ್ಲ, ಸೇಮ್ ಅದೇ ಥರ ಬಂದ್ಬಿಟ್ಟು ಕಾಸ್ಟ್ 24 ಅಲ್ಲಿ ಕೂಡ ನಿಮ್ಮ ಗಾಡಿ ತೊಗೊಂಡ್ರೆ ಸೊ ಇದೇ ಥರ ಬಂದ್ಬಿಟ್ಟು ನಿಮ್ಮ ಸೆಂಡ್ ಆಫ್ ಇರುತ್ತೆ. ಸೊ ಒಂದು ಪ್ರಾಪರ್ ಒಂದು ಯೂಸ್ ಕಾರ್ ಫೀಲೇ ಬರೋಲ್ಲ ನಿಮಗೆ. ಶೋರೂಮಿಂದ ಬ್ರ್ಯಾಂಡ್ ನ್ಯೂ ಕಾರ್ ಹೆಂಗೆ ಇಸ್ಕೊಂತೀರಾ, ಸೊ ಅದೇ ಥರ ನಿಮಗೆ ವಿತ್ ಪಾಲಿಶು ಎಲ್ಲ ಮಾಡಿ ಕೊಡ್ತೀರಲ್ಲ ಸರ್. ಸೊ ಅಷ್ಟೆಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕಾರ್ಸ್ ಕವರ್ ಮಾಡಿದೈತಲ್ಲ ಸರ್. ನಿಮ್ಗೊಂದು ಕೀ ತರ ಒಂದು ಹ್ಯಾಂಡ್ ಓವರ್ ಮಾಡಿ ನಿಮ್ಗೆ ಫ್ಯಾಮಿಲಿ ಜೊತೆ, ಆಮೇಲೆ ಫೋಟೋಸ್ ನಮ್ ಇದ್ರಲ್ಲಿ ಅಪ್ಲೋಡ್ ಮಾಡಿ. ಓಕೆ, ವಾಲ್ ಆಫ್ ಫ್ರೇಮ್ ಅಲ್ಲಿ ನಿಮ್ ಫೋಟೋ ಕೂಡ ಫ್ರೇಮ್ ಮಾಡ್ತೀರಾ. ಓಕೆ, ಸೊ ತುಂಬಾ ಥ್ಯಾಂಕ್ಸ್ ಸರ್. ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದ್ರೆ ಸೊ ನೀವು ಅಸಿಸ್ಟ್ ಮಾಡಿ ಅವ್ರಿಗೆ ಎಂಡ್ ಟು ಎಂಡ್ ಪ್ರಾಸೆಸ್ ನೀಟಾಗಿ ಮಾಡ್ಕೊಡ್ಬಿಡಿ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಡೆ ಸಿಗೋಣ. ಥ್ಯಾಂಕ್ ಯು, ಬಾಯ್.